ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಕೂಡ ಒಂದು ಯೆಲ್ಲೋ ಕಲರ್ ಸೀರೆಗೆ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಥ್ರೆಡ್ ವರ್ಕಿಂದ ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ಯಾವುದೇ ಒಂದು ಮಣಿ ಬಳಸ್ತಾ ಇಲ್ಲ, ಕಂಪ್ಲೀಟ್ ಥ್ರೆಡ್ ವರ್ಕ್ ಡಿಸೈನ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಒಂದು ಕಾಂಟ್ರಾಸ್ಟ್ ಬ್ಲೌಸ್ ಇಲ್ಲ, ಹಂಗಾಗಿ ಸೇಮ್ ಕಲರ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಫಸ್ಟ್ ನೋಡಿ, ದಾರ ಬಂದು ಸ್ಯಾರಿಗೆ ಮ್ಯಾಚಿಂಗ್ ದಾರ ಬಂದು 8 ಎಳೆ ದಾರನ ತೊಗೊಂಡಿದ್ದೀನಿ. ನನ್ನ ರೆಗ್ಯುಲರ್ ಆಗಿ ಬಳಸುವಂಥ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ನೋಡಿ, ಯಾವಾಗಲೂ ಆ ಲಾಕ್ ಮಾಡ್ತೀವಲ್ಲ, ಆ ರೀತಿ ಲಾಕನ್ನು ಮಾಡ್ಕೋಬೇಕು. ಆಲ್ರೆಡಿ ಒಂದು ಲಾಕನ್ನು ಹಾಕಿದ್ದೀನಿ ನಾನು. ಈಗ ಇನ್ನೊಂದು ಸತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ 2 ಸತಿ ಲಾಕನ್ನು ಹಾಕಿದ ಮೇಲೆ 2 ಲಾಕನ್ನು ಹಾಕಿದ ಮೇಲೆ ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. 1 2 3 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಒಂದು 2 ಪಾಯಿಂಟಷ್ಟು ಗ್ಯಾಪ್ ಕೊಟ್ಬಿಟ್ಟು ಪಕ್ಕಕ್ಕೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕ್ತಾಯಿದ್ದೀನಿ. ಸೊ 3 ಚೈನ್ ಹಾಕಿ 2 ಚೈನಷ್ಟು ಗ್ಯಾಪನ್ನು ಕೊಟ್ಬಿಟ್ಟು ಲಾಕನ್ನು ಹಾಕಿದ ಮೇಲೆ ಸೊ ಈಗ ಮತ್ತೆ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, 1 2 3 ಚೈನ ಮಾಡ್ಕೋಬೇಕು. ಇಲ್ಲಿ ಕೂಡ 3 ಚೈನ್ ಹಾಕಿದ್ದೀನಿ, ಡಬಲ್ ಕ್ರೋಶೆನ ವರ್ಕ್ ಮಾಡಿದ್ದೀನಿ, ಮತ್ತೆ 3 ಚೈನ ಹಾಕಿದ್ದೀನಿ. ಸೊ ಈ ಥರ 3 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇಲ್ಲೇನು ಗ್ಯಾಪ್ ಏನಿದೆಯಲ್ಲ ಇದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಇನ್ನೊಂದು ದಾರ ಏನಿದೆಯಲ್ಲ ಅದು ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕಾಗತ್ತೆ. ಸೊ ಈ ಥರ ನೀವು 7 ಸತಿ ದಾರನ ಈ ರೀತಿ ಡಬಲ್ ಕ್ರೋಶೆ ಕಂಬದಿಂದ ತಂದು 1 ಸತಿ ದಾರನ ಪಾಸ್ ಮಾಡಿಕೊಂಡು 2ನೇ ದಾರ ಏನಿದೆಯೋ ಅದು ಹಾಗೆ ನೀಡಲ್ ಮೇಲೆ ಇರಬೇಕಾಗತ್ತೆ, ಉಳಿಸ್ಕೋಬೇಕಾಗತ್ತೆ. ಸೊ ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಳ್ಳಿ, ಮತ್ತೆ ಡಬಲ್ ಕ್ರೋಶೆದಲ್ಲಿ ಹೋಗಿ 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ಹಾಗೆ ದಾರನ ಉಳಿಸ್ಕೊಳ್ಳಿ. ಸೊ ಈ ರೀತಿ 7 ಟೈಮ್ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ನಾನು ತೋರಿಸಿದ್ದೀನಿ, ಬಟ್ ಇದಕ್ಕೆ ಡಿಫ್ರೆಂಟ್ ಇದೆ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ನೋಡಿ ಗೊತ್ತಾಗುತ್ತೆ. ಹಾಗೆ ಎಷ್ಟು ಎಳೆ ದಾರ ತೊಗೊಂಡಿದ್ದೀರಾ ಅಂತ ಮತ್ತೆ ಕಾಮೆಂಟಲ್ಲೇ ಕೇಳ್ತೀರಾ. ಸ್ಟಾರ್ಟಿಂಗಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಸ್ಟಾರ್ಟಿಂಗಲ್ಲೇ ದಾರನ ಹೇಳಿರ್ತೀನಿ, ಹಾಗೆ ಪ್ರೈಸ್ ಕೂಡ ಲಾಸ್ಟಲ್ಲಿ ಹೇಳಿರ್ತೀನಿ. ಸೊ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ವಿಡಿಯೋದಲ್ಲೇ ಎಲ್ಲನೂ ಮಾಹಿತಿ ಸಿಗುತ್ತೆ. ಸೊ ಈ ರೀತಿ ನೋಡಿ, ನಾನಿಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಚೈನ್ ಕೂಡ ಕಲ್ತ್ಕೊಂಡು 6 ಸತಿ ಮಾಡ್ಕೊಂಡಿದ್ದೀನಿ. ಇದು ಬಂದು 7ನೇ ಸತಿ. 7 ಟೈಮ್ ಈ ರೀತಿ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ತೊಗೊಂಡು ಎಲ್ಲನೂ ಈ ರೀತಿ ಒಟ್ಟಿಗೆ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ರೀತಿ ಬಫ್ ಅನ್ನೋದು ರೆಡಿ ಆಗುತ್ತೆ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಜಸ್ಟ್ 1 ಚೈನ್ನ ಮಾಡ್ಕೋಬೇಕು. 1 ಚೈನ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕ್ತಾಯಿದ್ದೀನಿ. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕಿದ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸೇಮ್ 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಸೇಮ್ ಅದೇನು ಬಫ್ ಹಾಕಿದ್ದೀವೋ ಅದೇ ಒಂದು ಮೆಥಡನ್ನೇ ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ನೀಡಲ್ ಮೇಲೆ ದಾರ ಸುತ್ತಕೋಬೇಕು, ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತಗೊಂಡು 1 ಸರಿ ದಾರನ ಪಾಸ್ ಮಾಡಿಕೊಂಡು ಸೊ ಮೇಲೆ ಇರುವಂಥ ದಾರನ ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕು. ಸೊ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ, ಮತ್ತು 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು 2 ದಾರನ ಹಾಗೆ ಉಳಿಸ್ಕೊತಾ ಇದ್ದೀನಿ. ಸೇಮ್ ಈ ಸತ್ಲೆ ಕೂಡ ನಾನು 7 ಸತಿ ಇದೇ ರೀತಿಯಾಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 7 ಟೈಮ್ ನೀವು ಮಾಡ್ಕೋಬೇಕು. ಆಮೇಲೆ ಒಟ್ಟಿಗೆ ಎಲ್ಲನೂ ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರನ ತೊಗೊಂಡು ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ನೋಡಿ, ಇಲ್ಲಿ 1 ಚೈನ್ ಹಾಕಿದ್ದೀವಿ, ಬಟ್ ಇಲ್ಲಿ ನಾನಿನ್ನು 1 ಚೈನ್ ಹಾಕ್ತಾಯಿಲ್ಲ. ಹಾಗೆ ಈಗ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 1 2 3 4 ಚೈನ್ಸನ್ನ ಹಾಕಿ ಬ್ಯಾಕ್ ಸೈಡಲ್ಲಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಡಿಸೈನ್ನ ಇಲ್ಲೇನು ಬಫ್ ಹಾಕಿ 1 ಚೈನ್ ಹಾಕಿದ್ದೀವಲ್ವ, ಈ ಚೈನ್ ಒಳಗಡೆ ಈ 4 ಚೈನ್ಸನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ 1 2 3 ಚೈನ ಮಾಡಿಕೊಂಡು ಮತ್ತು ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೊಂಡ್ಮೇಲೆ ಇಲ್ಲೇನಾದರೂ ನಿಮಗೆ ಚೈನ್ ಟೈಟ್ ಆಯಿತು ಅನಿಸಿದ್ರೆ ನೀವು 5 ಚೈನ್ ಕೂಡ ಹಾಕ್ಕೋಬೋದು. ಸೊ ಈ ಥರ 3 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ 1 ಸತಿ ದಾರನ ಸುತ್ತಕೊಂಡು ಇಲ್ಲಿ ಹಾಕಿರುವಂಥ 4 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. 2ರಿಂದ 1 ಸರಿ 2ರಿಂದ 1 ಸರಿ ಸೇಮ್ 1 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಟೋಟಲ್ ಆಗಿ ಸ್ಟಾರ್ಟಿಂಗ್ ಹಾಕಿರುವಂಥ 3 ಚೈನ ಸ್ಕಿಪ್ ಮಾಡಿಕೊಂಡ್ರೆ ಇಲ್ಲಿ 3 ಸತಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಈ ಚೈನ್ ಕೌಂಟ್ ತೊಗೊಂಡಾಗ ಇಲ್ಲಿ 4 ಡಬಲ್ ಕ್ರೋಶೆ ಕಂಬ ಥರ ನಿಮಗೆ ಕೌಂಟ್ ಆಗಿರುತ್ತೆ. ಸೊ ಈ ರೀತಿ 3 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ನೋಡಿ, ಮತ್ತೆ ನಾನೀಗ 3 ಚೈನ್ ಹಾಕ್ಕೊತಾ ಇದ್ದೀನಿ.
ಮತ್ತು 3 ಚೈನ್ನ ಹಾಕಿ ಈ 4 ಚೈನಲ್ಲಿ ಈ 3 ಚೈನ್ನ ಸಿಂಗಲ್ ಆಗಿ ಈ ರೀತಿ ಒಂದೇ ರೀತಿ ಲಾಕ್ ಮಾಡ್ಕೋಬೇಕು. ಸೊ ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ ಈಗ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 1 2 3 4 5 6 ಚೈನ್ಗಳ ಹಾಕ್ಕೊಂಡಿದ್ದೀನಿ. ಸೊ 6 ಚೈನ್ಗಳ ಹಾಕಿದ ಮೇಲೆ ಸ್ಟಾರ್ಟಿಂಗ್ ಚೈನ್ ಏನಿದೆಯಲ್ಲ, ಸೊ ಅದ್ರ ಒಳಗಡೆ ಈ ರೀತಿ ಇಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಅದರಿಂದ ಒಂದು ಸರಿ ಪಾಸ್ ಮಾಡಿಕೊಂಡು ಆಮೇಲೆ ಡೈರೆಕ್ಟಾಗಿ ಈ ಕಡೆಯನ್ನು ಒಂದು ಸರಿ ದಾರನ ಪಾಸ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ರೌಂಡ್ ಶೇಪ್ ಸರ್ಕಲ್ ಥರ ಚೈನ್ ಅನ್ನೋದು ರೆಡಿ ಆಗುತ್ತೆ. ಸೊ ಈ ಪಾಯಿಂಟಲ್ಲಿ ನೀವು ಕುಚ್ಚು ಅನ್ನೋದು ಹಾಕಬೇಕಾಗುತ್ತೆ. ನಮಗೆ ಗ್ಯಾಪ್ ಕಾಣಿಸ್ತಾ ಇಲ್ಲ ಅಂತಂದರೆ ನೀವು ಇನ್ನೊಂದು ಎಕ್ಸ್ಟ್ರಾ ಚೈನ್ ಕೂಡ ನೀವು ಹಾಕ್ಕೊಳ್ಳಿ. ಸೊ 5 ಚೈನು ಚಿಕ್ಕದಾಗಿ ಕುಚ್ಚು ಹಾಕೋದ್ರಿಂದ ನಾನಿಲ್ಲಿ ಕೇವಲ 5 ಚೈನ್ಗಳನ್ನ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಈ ಥರ 5 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ನೋಡಿ ಇದ್ರ ಸತೆ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ, ಯಾಕಂದರೆ ಅದು ನೀಟಾಗಿ ಕವರ್ ಆಗುತ್ತೆ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಈಗ 3 ಚೈನ ಮಾಡ್ಕೊತಾ ಇದ್ದೀನಿ. 3 ಚೈನ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 2ರಿಂದ 1 ಸರಿ 2ರಿಂದ 1 ಸರಿ. ಈ ಸೈಡಲ್ಲಿ ಕೂಡ ಒಂದು ಫ್ಲವರ್ ಪೆಟಲ್ಸನ್ನು ನಾನು ಹಾಕ್ತಾಯಿದ್ದೀನಿ. ಸೇಮ್ ಮತ್ತೆ 3 ಸತಿ ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಮತ್ತು 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಈ 3 ಚೈನ್ ಇದೇ 4 ಚೈನಲ್ಲಿ ದಾರನ ತಗೊಂಡು ಸೊ ಒಟ್ಟಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಸೊ ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ ಜಸ್ಟ್ 1 ಚೈನ ಹಾಕ್ಕೊತಾ ಇದ್ದೀನಿ. 1 ಚೈನ ಹಾಕಿಬಿಟ್ಟು ಸೊ 1 ಚೈನ ಹಾಕಿ ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಸ್ವಲ್ಪ ಕರೆಕ್ಟಾಗಿ ಅದು ಎಲ್ಲಿ ಬರುತ್ತೆ ನೋಡಿಕೊಂಡು ಸ್ವಲ್ಪ ಸ್ಲ್ಯಾಂಡಿಂಗ್ ಅಲ್ಲಿ ಇಷ್ಟು ಮೆಜರ್ಮೆಂಟ್ ಈ ಕಡೆ ಎಷ್ಟಿದೆಯೋ ಅಷ್ಟು ಮೆಜರ್ಮೆಂಟ್ನ ಈ ಸೈಡಲ್ಲಿ ಕೂಡ ಹಾಕಿ ನೋಡಿಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ 3 ಚೈನ ಮಾಡ್ಕೊತಾ ಇದ್ದೀನಿ. 3 ಚೈನ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಇದೇ ಡಬಲ್ ಕ್ರೋಶೆ ಕಂಬದಲ್ಲಿ ಮತ್ತು ಬಫ್ ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೇಮ್ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ. 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ಮೇಲೆ ಇರುವಂಥ ದಾರನ ಹಾಗೆ ಉಳಿಸ್ಕೋಬೇಕು. ಈ ಥರ 7 ಟೈಮ್ ನೀವು ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಮೇಲೆ ಇರುವಂಥ ದಾರ ಹಾಗೆ ನೀಡಲ್ ಮೇಲೆ ನೀವು ಉಳಿಸ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ಥ್ರೆಡನ್ನು ನೀವು ಹಾಕ್ಕೋಬೇಕು. ಸೊ ಲಾಸ್ಟಲ್ಲಿ ಎಲ್ಲನೂ ಒಟ್ಟಿಗೆ ಹೇಳ್ಕೊಂಡು ಲಾಕ್ ಮಾಡಿ ಜಸ್ಟ್ 1 ಚೈನ್ನ ಹಾಕ್ತಾಯಿದ್ದೀನಿ ಎಕ್ಸ್ಟ್ರಾ. ಮತ್ತು ನೀಟಾಗಿ ಮತ್ತೆ ಒಂದು ಸತಿ ದಾರನ ಸುತ್ತಕೊಂಡು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಸೇಮ್ ಬಫ್ ಡಿಸೈನ್ನ ನೀವು ಕಂಟಿನ್ಯೂ ಮಾಡ್ಕೋಬೇಕು. ಎರಡರಿಂದ 1 ಸತಿ ದಾರನ ಪಾಸ್ ಮಾಡ್ಕೊಳ್ಳಿ. ಮೇಲೆ ಇರುವಂಥ ದಾರ ಹಾಗೆ ನೀಡಲ್ ಮೇಲೆ 1 ಟೈಮ್ ಮುಳಿಸ್ಕೋಬೇಕು. ಈ ರೀತಿ ನೀವು 7 ಟೈಮ್ ಮಾಡಿಕೊಂಡು ಆಮೇಲೆ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಎಳ್ಕೊಂಡು ಸೊ ಬಫ್ ಹಾಕಿ ಮತ್ತು 1 ಚೈನ ಹಾಕಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಇದು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಡು ಅಲ್ಲಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ನೀವು ಮಾಡ್ಕೋಬೇಕು. ಇಷ್ಟು ಗ್ಯಾಪ್ ಕೊಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದೇ ರೀತಿ ಸ್ವಲ್ಪ ಕಂಟಿನ್ಯೂ ಆಗಿ ವರ್ಕನ್ನು ನಾನು ಹಾಕ್ತಾಯಿದ್ದೀನಿ. ಸೊ ಮೇಲೆ ನೋಡಿ 1 ಬಫಿಗೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾನು 1 ಬಫನ್ನು ಹಾಕಿಬಿಟ್ಟು ಸೊ ಈ ರೀತಿ ಮೇಲೆ ಹಾಚ್ ಅನ್ನೋದು ನಾನು ಹಾಕಿದ್ದೀನಿ. ಸೊ ಇಲ್ಲಿ ನಾನು ಗ್ಯಾಪ್ ಅನ್ನೋದು ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಗ್ಯಾಪ್ ಅಂದ್ಬಿಟ್ಟು ನೋಡಿ ನಾನಿಲ್ಲಿ 4 ಬಫನ್ನು ಗ್ಯಾಪ್ ಕೊಡ್ತಾಯಿದ್ದೀನಿ. 1 2 3 4 ಹಾಕಿ 5ನೇ ಬಫ್ ಏನಿದೆಯಲ್ಲ ಇದಕ್ಕೆ ನಾನು ಸೇಮ್ ವರ್ಕನ್ನು ಮಾಡ್ತಾಯಿದ್ದೀನಿ. ಈ ಥರ ಕೂಡ ನೀವು ಕಂಬ ಹಾಕ್ಕೊಂಡು ಕೂಡ ಚೈನ ಹಾಕ್ಕೋಬೋದು. ಆ ಥರನಾದರೂ ಮಾಡ್ಕೊಳ್ಳಿ, ಈ ಥರನಾದರೂ ಮಾಡ್ಕೊಳ್ಳಿ. ಫಸ್ಟು ಕಂಬನ ಹಾಕಿದ ಮೇಲೆ ಮತ್ತೆ ಈಗ 1 2 3 4 ಚೈನ ಹಾಕ್ಕೊಂಡು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಸೀದಾ ಕಡೆಯಿಂದನೇ ಕೂಡ ನೀವು ವರ್ಕನ್ನ ಮಾಡ್ಕೋಬೋದು. ನಿಮಗೆ ಯಾವುದು ಈಸಿ ಅನಿಸುತ್ತೋ ಆ ಕಡೆಯಿಂದ ವರ್ಕನ್ನು ನೀವು ಮಾಡ್ಕೊಳ್ಳಿ. 2 ಮೆಥಡಲ್ಲಿ ತೋರಿಸಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಒಂದು ಮೆಥಡಲ್ಲಿ ವರ್ಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ ಹಾಕಿದ್ದೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 4 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಮತ್ತು 3 ಸತಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು 3 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿ ಮತ್ತು ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ 1 2 3 4 5 ಚೈನ್ಸ್ ಮತ್ತು 5 ಚೈನ್ ಸ್ಟಾರ್ಟಿಂಗ್ ಚೈನಲ್ಲಿ
ಲಾಕ್. ಲಾಕ್ ಹಾಕಿದ ಮೇಲೆ ಮತ್ತೆ 4 ಚೈನಲ್ಲಿ ಒಂದು ಸತಿ ಲಾಕ್, ಆಮೇಲೆ 3 ಚೈನ್, ಆಮೇಲೆ ಮತ್ತೆ ಸೇಮ್ 3 ಟೈಮ್ ಡಬಲ್ ಕ್ರೋಶೆ ಕಂಬ, 3 ಸತಿ ಡಬಲ್ ಕ್ರೋಶೆ ಕಂಬನ ಹಾಕೊಂಡ್ಬಿಟ್ಟು 3 ಚೈನ್ ಹಾಕಿ ಮತ್ತೆ ಈ ಕಡೆ ಒಂದು ಫ್ಲವರ್ ಪೆಟಲ್ಸ್ನ ರೆಡಿ ಮಾಡಿಕೊಂಡು ಡಿಸೈನ್ನ ಮತ್ತೆ ಸೇಮ್ ನೀವು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಲಾಕ್ ಹಾಕಿದ ತಕ್ಷಣ ನೋಡಿ, ಈಗ ಆಲ್ರೆಡಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಈಗೇನು ಮತ್ತೆ ನಾವು ಕೆಳಗಡೆ ಬಂದು ಡಬಲ್ ಕ್ರೋಶೆ ಕಂಬ ಅದು ಹಾಕೋದು ಬೇಕಾಗಿಲ್ಲ. ಸೊ ಈಗ ಮತ್ತೆ ಡೈರೆಕ್ಟಾಗಿ ಲಾಕ್ ಹಾಕಿದ ತಕ್ಷಣ ಸೇಮ್ ಮತ್ತೆ 3 ಚೈನ ಹಾಕೋಬೇಕು. 3 ಚೈನ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕೆಳಗಡೆ ಹಾಕಿರುವಂಥ ಡಬಲ್ ಕ್ರೋಶೆ ಕಂಬಕ್ಕೆ ಸೇಮ್ ವರ್ಕನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಥರನೂ ಹಾಕ್ಬೋದು, ಆ ಥರ ಕೂಡ ನೀವು ಮಾಡ್ಕೋಬೋದು. ಸೇಮ್ 7 ಟೈಮ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಎಲ್ಲನೂ ಒಟ್ಟಿಗೆ ಎತ್ತಿ ಬಫ್ ಹಾಕಿ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ನೆಕ್ಸ್ಟ್ ಇದಕ್ಕೆ ನೀವು ಲಾಕ್ ಮಾಡ್ಕೋಬೇಕು. ಸೇಮ್ ಇದೇ ರೀತಿಯಾಗಿ ವರ್ಕನ್ನು ನೀವು ಕಂಟಿನ್ಯೂ ಮಾಡಿಕೊಂಡು ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕು. ನಿಮಗೆ ಕುಚ್ಚು ಬೇಡ ಅಂದರೂ ಕೂಡ ಇದೇ ರೀತಿ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಇದಕ್ಕೆ ನಾನು ಕುಚ್ಚನ್ನು ಹಾಕ್ತಾಯಿದ್ದೀನಿ, ತುಂಬ ಪುಟ್ಟದಾಗಿ ಬೇಬಿ ಕುಚ್ಚು ಅನ್ನೋದು ಹಾಕ್ತಾಯಿದ್ದೀನಿ. ಡಿಫ್ರೆಂಟಾಗಿ ಲುಕ್ ಅನ್ನೋದು ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ಡಿಸೈನ್ ನೋಡಿ ಈ ಥರ ಬರುತ್ತೆ. ಸೊ ಕಂಪ್ಲೀಟಾಗಿ ಒಂದೇ ಕಲರಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಇದಕ್ಕೆ ಗೋಲ್ಡ್ ಇದೆ, ಬಟ್ ಗೋಲ್ಡ್ ಕಲರ್ ಕುಚ್ಚು ಕಟ್ಟಿದರೂ ಕೂಡ ನಾಟ್ ಆಫ್ ಡಿಫ್ರೆಂಟ್ ಅಂತ ಏನೂ ಡಿಫ್ರೆನ್ಸ್ ಅನಿಸೋದಿಲ್ಲ. ಹಂಗಾಗಿ ನಾನು ಸೇಮ್ ಕಲರಲ್ಲೇ ಕುಚ್ಚು ಅನ್ನೋದು ಹಾಕ್ತಾಯಿದ್ದೀನಿ. ಸೊ ಕುಚ್ಚು ಯಾರೆಲ್ಲ ಬೇಕಾಗಿಲ್ಲೋ ಇದೇ ಥರ ನೀವು ಕೂಡ ಬಿಡ್ಬೋದು. ಈ ಪಾಯಿಂಟಿಗೆ ಒಂದು ಎಲೆ ಇರುವಂಥ ಬೀಡ್ಸ್ ಅಥವಾ ಕ್ರಿಸ್ಟಲ್ ಬೀಡ್ಸ್ ಸೊ ನೋಡಿಕೊಂಡು ಚೇಂಜಸ್ ಮಾಡಿಕೊಂಡು ಟ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಎಲಿಗೆಂಟ್ ಲುಕ್ಕು, ಬ್ಯೂಟಿಫುಲ್ ಆದಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಆಲ್ಮೋಸ್ಟ್ ಒಂದು ಸ್ಟೆಪ್ಪಲ್ಲಿ ಈ ರೀತಿ ತೋರಿಸಿದ್ದೀನಿ, ಬಟ್ ಇವತ್ತು ಮೇಲೆ ಒಂದು ಆಚೆನೋದು ಚೇಂಜಸ್ ಒಂದು ಮಾಡಿ ತೋರಿಸಿದ್ದೀನಿ. ಸೊ ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ. ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ 5 ಚೈನ್ ಏನಿದೆಯಲ್ಲ, ಯಾವಾಗಲೂ ನೀವು ಬೇಬಿ ಕುಚ್ಚು ಹಾಕೋದಕ್ಕೆ ಸೂಜಿಗೆ ದಾರಾನ ಪೋಣಿಸ್ಕೊಂಡಿರ್ತೀರಲ್ವ, ಸೊ ಸೂಜಿಯಿಂದ ದಾರನ ಆ ರೀತಿಯಾಗಿ ಕುಚ್ಚನ್ನ ನೀವು ಈಸಿಯಾಗಿ ಹಾಕೋಬೋದು. ಸೊ ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಹಾಕಿದ ಮೇಲೆ ಕುಚ್ಚನ್ನ ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ. ಸೊ ಕುಚ್ಚು ನಾನು ಇಲ್ಲೇನು 5 ಚೈನ್ ಮಾಡ್ಕೊಂಡಿದ್ದೀನಲ್ವ, ಆ ಒಂದು 5 ಚೈನಲ್ಲಿ ಸ್ಮಾಲ್ ಬೇಬಿ ಕುಚ್ಚು ಥರ ಈ ಒಂದು ಡಿಸೈನ್ಗೆ ಕುಚ್ಚು ಅನ್ನೋದು ನಾನು ಹಾಕಿದ್ದೀನಿ. ಕಂಪ್ಲೀಟಾಗಿ ಥ್ರೆಡ್ ವರ್ಕ್ ಆಗಿರುತ್ತೆ. ಎಲ್ಲೇ ಒಂದು ಬೀಡ್ಸ್ ಕೂಡ ನಾನು ಆ್ಯಡ್ ಮಾಡಿಲ್ಲ. ಸೊ ನಿಮಗೆ ಏನಾದರೂ ಬೀಡ್ಸ್ ಬೇಕಿದ್ರೆ ನಿಮ್ಮ ಹಿಡಿದ ಮೇಲೆ ಕೆಲವೊಂದು ಪಾಯಿಂಟಲ್ಲಿ ನೀವು ಬೀಡ್ಸ್ಗಳನ್ನ ಹಾಕಿ ಇನ್ನೂ ಸ್ವಲ್ಪ ಹೆವಿ ಲುಕ್ಕನ್ನು ಮಾಡ್ಕೋಬೋದು. ಸೊ ಒಂದೇ ಕಲರ್ ಆಗಿರೋದ್ರಿಂದ ಒಂದೇ ಕಲರ್ಲಿ ಈ ಡಿಸೈನ್ ಲುಕ್ ಅನ್ನೋದು ಈ ಥರ ಬಂದಿದೆ. ಸೊ ಕಲರ್ ಕಾಂಬಿನೇಷನ್ ಇದ್ದರೆ ಸೊ 2 ಕಲರ್ ಮೇಲೂ ಕೂಡ ನೀವು ಈ ಒಂದು ಡಿಸೈನ್ನ ನೀವು ಟ್ರೈ ಮಾಡ್ಕೋಬೋದು. ಸೊ ಕಂಪ್ಲೀಟ್ ಫೈನಲ್ ಲುಕ್ಕು ಈ ಥರ ಬಂದಿದೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 400ಇಂದ 450ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ತುಂಬಾ ಚೆನ್ನಾಗಿದೆ, ಖಂಡಿತವಾಗ್ಲೂ ಟ್ರೈ ಮಾಡಿ. ಡಿಫ್ರೆಂಟ್ ಆಗಿದೆ ಡಿಸೈನು, ತುಂಬಾ ಯುನಿಕ್ ಆಗಿ ಕಾಣಿಸುತ್ತೆ. ಸೀರೆಗೆ ಕೂಡ ಈ ಥರ ಸೆಲ್ಫ್ ಕಲರ್ ಸೀರೆಗೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು. ಸೊ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.